ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ತೀವ್ರ ಕುತೂಹಲ ಕೆರಳಿಸಿರೋ ವಿಶ್ವಸಂಸ್ಥೆಯ 80ನೇ ಸಾಮಾನ್ಯ ಸಭೆ ಅಧಿವೇಶನದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ಟ್ರಂಪ್ ಜೊತೆಗೆ ಇನ್ನೊಬ್ಬ ಭಾರತದ ಶತ್ರು ಭಾರತವನ್ನ ಟಾರ್ಗೆಟ್ ಮಾಡಿದ್ದಾರೆ. ಟ್ರಂಪ್ ಭಾರತವನ್ನ ವಾರ್ಗೆ ಫಂಡಿಂಗ್ ಮಾಡ್ತಿರೋ ರಾಷ್ಟ್ರ ಅಂತ ಕರೆದಿದ್ದಾರೆ. ಅತ್ತ ಟರ್ಕಿ ಅಧ್ಯಕ್ಷ ಅರ್ಡಾನ್ ಕಾಶ್ಮೀರ ವಿಚಾರವನ್ನ ಎಳತಂದು ಭಾರತದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಮೊದಲಿಗೆ ಈ ಟ್ರಂಪ್ ವಿಚಾರ ಹೇಳೋದಾದ್ರೆ, ಎಂದಿನಂತೆ ತಮ್ಮ ವಿಚಿತ್ರ ಹೇಳಿಕೆ ಮುಖಾಂತರವೇ ಭಾಷಣ ಶುರು ಮಾಡಿದ್ರು. ಟ್ರೆಲಿ ಪ್ರಾಂಪ್ಟರ್ ಸರಿ ಇಲ್ಲ, ಜಗತ್ತು ಅಮೆರಿಕದ ಮಾತನ್ನ ಕೇಳಬೇಕು, ವಿಶ್ವಸಂಸ್ಥೆಯೇ ಅಮೆರಿಕಗೆ ಅಕ್ರಮ ವಲಸಿಗರನ್ನ ದೂಡ್ತಾ ಇದೆ, ಇತ್ಯಾದಿ ಇತ್ಯಾದಿ ಒಂದಕ್ಕೊಂದು ಸಿಂಕ್ ಇಲ್ದಿರೋ ಸೆಂಟೆನ್ಸ್ಗಳನ್ನ ಹೆಣಿತಾ ತಮ್ಮ ಪದಪುಂಜಗಳನ್ನ ಹೊರಗೆ ಹಾಕೋಕ್ ಶುರು ಮಾಡಿದ್ರು. ಎಲ್ರೂ ಮುಜುಗರ ಆಗಬೇಕು. ಒಟ್ಟಿನಲ್ಲಿ ತಾನು ಮಾತನಾಡ್ತಿರಬೇಕು, ಎಲ್ರಿಗೂ ಒಂಥರ ಮುಜುಗರ ಆಗಬೇಕು. ಅದು ನನ್ನ ಜೀವನದ ಗೋಲ್ ಅನ್ನೋ ರೀತಿಯಲ್ಲಿ ಶುರು ಮಾಡಿದ್ರು. ಇದರ ಬೆನ್ನಲ್ಲೇ ರಷ್ಯಾ, ಚೀನಾ ಮತ್ತು ಭಾರತದ ವಿರುದ್ಧವೂ ಮಾತನಾಡಿದ್ರು. ಯುಕ್ರೇನ್ನಲ್ಲಿ ರಷ್ಯಾ ನಡೆಸ್ತಿರೋ ದಾಳಿಗೆ ಭಾರತ, ಚೀನಾ ರಾಷ್ಟ್ರಗಳು ಪ್ರೈಮರಿ ಫಂಡರ್ಸ್ ಆಗಿ ದುಡ್ಡು ಹಾಕೋರಾಗಿ ಕೆಲಸ ಮಾಡ್ತಿದ್ದಾರೆ. ಇವೆರಡು ರಾಷ್ಟ್ರಗಳು ಕೊಡ್ತಿರೋ ಪೇಮೆಂಟ್ನಿಂದಲೇ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡೋಕೆ ಸಾಧ್ಯ ಆಗ್ತಿದೆ. ಈಗಲೂ ಕೂಡ ಇವರು ಅನಿಲ ಮತ್ತು ತೈಲ ಖರೀದಿ ಮಾಡ್ತಿದ್ದಾರೆ. ಇದರಿಂದ ಯುಕ್ರೇನ್ ವಿರುದ್ಧ ಹೋರಾಡೋಕೆ ರಷ್ಯಾಗೆ ಹೆಲ್ಪ್ ಆಗ್ತಿದೆ ಅಂತ ಹೇಳಿದ್ದಾರೆ. ಆದರೆ ಇಷ್ಟೆಲ್ಲ ಮಾತನಾಡ್ತಿದಾರಲ್ಲ, ಇವರ ಯುರೋಪಿನ ಮಿತ್ರರು ತಗೊಳ್ತಿರೋ ಗ್ಯಾಸ್ ಸಿಕ್ಕಾಪಟ್ಟೆ ತಗೊಂಡು ಬಿಲಿಯನ್ ಡಾಲರ್ ಪೇ ಮಾಡ್ತಿದಾರಲ್ಲ ಪುಟಿನ್ಗೆ, ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಆ ದುಡ್ಡಲ್ಲಿ ಪುಟಿನ್ ಏನ್ ಮಾಡ್ತಿದ್ದಾರೆ? ಯುದ್ಧ ಮಾಡ್ತಿಲ್ವಾ? ಬಾಟಲಲ್ಲಿ ಹಾಲು ಹಾಕಿ ನಿಪ್ಪಲಲ್ಲಿ ಹಾಲು ಕುಡಿತಾ ಇದಾರ ಪುಟಿನ್? ಆ ದುಡ್ಡಲ್ಲಿ ಯುರೋಪ್ನವ್ರು ಪೇಮೆಂಟ್ ಮಾಡ್ತಿರೋ ದುಡ್ಡಲ್ಲಿ ಅದ್ರ ಬಗ್ಗೆ ಟ್ರಂಪ್ ಮಾತಾಡೋದಿಲ್ಲ. ಜಾಣ ಕುರುಡು, ಏನ್ ನಾಟಕ! ಆಹಾ. ನೆಕ್ಸ್ಟ್ ಮುಂದುವರೆದ ಏನ್ ಹೇಳಿದಾರೆ ಗೊತ್ತಾ? ಒಂದು ವೇಳೆ ಈ ಸಂಘರ್ಷ ಕೊನೆಗೊಳಿಸೋಕೆ ರಷ್ಯಾ ಈ ಒಪ್ಪಂದ ಮಾಡ್ಕೊಳ್ತಿದ್ರೆ ಅಮೆರಿಕ ಭಾರಿ ಪ್ರಮಾಣದ ಟ್ಯಾರಿಫ್ ಹಾಕತ್ತೆ ಅಂತ ಬೆದರಿಸಿದ್ದಾರೆ. ಇದೇ ವೇಳೆ ಟ್ರಂಪ್ ತಮ್ಮ ಹಳೆ ಟೇಪ್ ರೆಕಾರ್ಡರ್ ಅನ್ನ ಮತ್ತೆ ಇನ್ನೊಂದ್ಸಲಿ ಕ್ಯಾಸೆಟ್ ಪ್ಲೇ ಮಾಡಿದ್ದಾರೆ. ನಾನು ಒಟ್ಟು 7 ಯುದ್ಧಗಳನ್ನ ನಿಲ್ಲಿಸಿದ್ದೇನೆ, ಭಾರತ ಮತ್ತು ಪಾಕಿಸ್ತಾನ ಅಂತ ಸೇರಿಸಿದ್ದಾರೆ. ಅರ್ಮೇನಿಯಾ, ಅಜರ್ಬೈಜಾನ್, ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್, ಇಸ್ರೇಲ್ ಮತ್ತು ಇರಾನ್, ರುವಾಂಡಾ ಮತ್ತು ಕಾಂಗೋ, ಈಜಿಪ್ಟ್ ಮತ್ತು ಇಥಿಯೋಪಿಯಾ, ಸರ್ಬಿಯಾ ಮತ್ತು ಕೊಸೋವೋ ಎಲ್ಲವನ್ನ ನಾನೇ ತಡೆದಿರೋದು ಅಂತ ಹೇಳಿದ್ದಾರೆ. ಇನ್ನು ಇದೇ ವೇದಿಕೆಯಲ್ಲಿ ಟ್ರಂಪ್ ಶರಿಯಾ ಕಾನೂನು ಬಗ್ಗೆ ಮಾತನಾಡಿದ್ದಾರೆ. ಮೇಯರ್ ಸಾದಿಕ್ ಖಾನ್ರ ಅಡಿಯಲ್ಲಿ ಲಂಡನ್ ಶರಿಯಾ ಕಾನೂನಿಗೆ ಹೋಗೋಕೆ ರೆಡಿ ಆಗ್ತಾ ಇದೆ ಅನ್ನೋ ಟೀಕೆ ಮಾಡಿದ್ದಾರೆ. ಲಂಡನ್ ನಲ್ಲಿ ಒಬ್ಬರು ಮೇಯರ್ ಇದ್ದಾರೆ, ಅವರು ತುಂಬಾ ಭಯಾನಕ. ಅವರು ಶರಿಯಾ ಕಾನೂನು ಜಾರಿಗೆ ತರೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ನೀವು ಡಿಫ್ರೆಂಟ್ ಕಂಟ್ರಿಯಲ್ಲಿದ್ದೀರಿ, ಅದನ್ನ ನೀವು ಮಾಡೋಕೆ ಸಾಧ್ಯ ಇಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದಹಾಗೆ ಟ್ರಂಪ್ ಮತ್ತು ಈ ಖಾನ್ ನಡುವೆ ದೀರ್ಘಕಾಲದ ತಿಕ್ಕಾಟ ಇದೆ. ಟ್ರಂಪ್ ಈ ಹಿಂದೆ ಖಾನ್ರನ್ನ ಜಗತ್ತಿನ ಅತಿ ಕೆಟ್ಟ ಮೇಯರ್ ಅಂತ ಆರೋಪಿಸಿದ್ರು. ಲಂಡನ್ನಲ್ಲಿ ಅಪರಾಧ ಕೃತ್ಯಗಳು ಜಾಸ್ತಿ ಆಗ್ತಿವೆ ಅಂತ ಹೇಳಿದ್ರು. ಈಗ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಜಗತ್ತಿನ ಎಲ್ಲ ಉಸಾಬರಿ ಬಗ್ಗೆ ನಾನು ಮಾತನಾಡಬೇಕು, ಎಲ್ಲರೂ ಸರಿ ಇಲ್ಲ ಅಂತ ಹೇಳ್ತಾರೆ. ಲಾಸ್ಟಿಗೆ ಈ ಟ್ರಂಪ್ ಅನ್ನೊಬ್ಬ ಮನುಷ್ಯ ಅಮೆರಿಕದಲ್ಲಿದ್ದಾನೆ, ಅವನು ಸರಿ ಇಲ್ಲ ಅಂತ ಒಂದ್ಸಲ ಬಾಯಲ್ಲಿ ಫ್ಲೋಯಲ್ಲಿ ಹೇಳ್ಬಿಟ್ರು ಹೇಳಕ್ಕಾಗಲ್ಲ ಇವರು ಅಂತ ಮನುಷ್ಯ. ಇನ್ನು ಇದೇ ವೇದಿಕೆಯಲ್ಲಿ ಟೆಲಿಪ್ರಾಂಪ್ಟರ್ ಬಗ್ಗೆ ಎಲ್ಲರೂ ನಗಾಡೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಇಲ್ಲಿ ಏನೂ ಸರಿ ಇಲ್ಲ, ಇಲ್ಲಿರೋ ಟೆಲಿಪ್ರಾಂಪ್ಟರ್ ಕೂಡ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಪರವಾಗಿಲ್ಲ, ನಾನು ಹಾಗೆ ಭಾಷಣ ಮಾಡ್ತೀನಿ, ಆದರೆ ಒಂದು ಹೇಳೋಕೆ ಇಷ್ಟಪಡ್ತೀನಿ, ಯಾರು ಈ ಟೆಲಿಪ್ರಾಂಪ್ಟರ್ ಅನ್ನ ಆಪರೇಟ್ ಮಾಡ್ತಿದಾರೋ ಅವರೀಗ ದೊಡ್ಡ ಸಮಸ್ಯೆನಲ್ಲಿದ್ದಾರೆ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ನೆಕ್ಸ್ಟ್ ನಿಮ್ಮನ್ನ ಬೆನ್ನಟ್ಕೊಂಡ್ ಬರ್ತೀನಿ ಅನ್ನೋ ಥರದಲ್ಲಿ. ಅಷ್ಟೇ ಅಲ್ಲ, ಈ ಅಧಿವೇಶನದಲ್ಲಿ ಭಾಗಿಯಾಗೋಕ್ಕೂ ಮೊದಲು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಬರ್ತಾ ಇದ್ರು ಅವರು ಮತ್ತು ಅವ್ರ ಹೆಂಡತಿ ಬರ್ತಾ ಇದ್ರು, ಮೆಲಾನಿಯಾ. ಅವ್ರ ಕಾಲಿಡ ತಕ್ಷಣ ಎಸ್ಕಲೇಟರ್ ಮೇಲೆ ಕರ್ಕೊಂಡು ಹೋಗ್ಬೇಕಲ್ಲ, ಅದು ಅಲ್ಲಿಗೆ ನಿಂತ್ಕೊಂಡ್ಬಿಡ್ತು, ಮೇಲಕ್ಕೆ ಹೋಗ್ಲಿಲ್ಲ. ಅದು ಕೂರೊಚ್ಚಿಗೆದ್ರು. ನಾನು ಕಾಲಿಡ ತಕ್ಷಣ ನಿಲ್ಲೋದಂದ್ರೆ ಏನು? ಇದು ಸರಿನಾ? ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ವೈಟ್ ಹೌಸ್ ಕೂಡ ಇದನ್ನು ತಕರಾರು ತೆಗೆದಿದೆ. ಈಗ ಬೇಕಂತ ಮಾಡಿರೋದಾ ಏನು ಅಂತ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಹೇಳಿದ್ದಾರೆ. ಈಗ ನಾನು ಮತ್ತು ನನ್ನ ಹೆಂಡತಿ ಫಿಸಿಕಲಿ ಗಟ್ಟಿಮುಟ್ಟಾಗಿದ್ದೇವೆ, ಫಿಟ್ ಆಗಿದ್ದೇವೆ. ಇಲ್ಲ ಅಂದರೆ ಸಡನ್ ಆಗಿ ಆ ರೀತಿ ನಿಂತು ಬಿಟ್ರೆ ಎಸ್ಕಲೇಟರ್ ಕೆಳಗೆ ಬೀಳ್ತಿದ್ವಿ ನಾವು, ಆದರೆ ನಾವು ಸೇಫ್ ಆಗಿ ಮ್ಯಾನೇಜ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಏನೂ ಸರಿ ಇಲ್ಲ ಇಲ್ಲಿ ಒಟ್ಟಿನಲ್ಲಿ ಅಂತ. ಅಂದ ಹಾಗೆ ಈ ಎಸ್ಕಲೇಟರ್ ಟ್ರಂಪ್ ಕಾಲಿಡ್ತಿದ್ದ ಹಾಗೆ ಸ್ಟಾಪ್ ಆಗಿ ಕೆಟ್ಟು ಹೋಗಿದ್ರ ಬಗ್ಗೆ ವಿಶ್ವಸಂಸ್ಥೆಯ ಕೆಲ ಸಿಬ್ಬಂದಿ ಜೋಕ್ ಮಾಡ್ತಿರೋದು ಕೂಡ ರಿಪೋರ್ಟ್ ಆಗಿತ್ತು. ಅದರ ಬೆನ್ನಲ್ಲೇ ಈಗ ತನಿಖೆಗೆ ಆದೇಶ ಕೊಟ್ಟು ಅವ್ರನ್ನ ತೆಗೆದು ಹಾಕಬೇಕು ಕೆಲಸದಿಂದ, ಯಾರಿದಕ್ಕೆ ಹೊಣೆ ಪತ್ತೆ ಹಚ್ಚಿ ಅಂತ ಹೇಳಿ ಟ್ರಂಪ್ ಮತ್ತು ಅವರ ಅಡ್ಮಿನಿಸ್ಟ್ರೇಷನ್ ಈಗ ಆಗ್ರಹ ಮಾಡ್ತಾ ಇದೆ. ಮತ್ತೊಂದು ಕಡೆ ಇದೇ ವೇದಿಕೆಯಲ್ಲಿ ಟರ್ಕಿ ಅಧ್ಯಕ್ಷ ಪಾಕ್ ಮಿತ್ರ ರೆಸೆಪ್ ತಾಯಿಪ್ ಎರ್ಡೋಗನ್ ಕಾಶ್ಮೀರ ರಾಗವನ್ನು ಹಾಡಿದ್ದಾರೆ.
ಕಳೆದ ಏಪ್ರಿಲ್ನಲ್ಲಿ ಭಾರತ ಪಾಕ್ ನಡುವೆ ಸಂಘರ್ಷ ನಡೀತು. ನಂತರ ಕದನ ವಿರಾಮ ಘೋಷಣೆಯಾಯಿತು. ಇದರಿಂದ ನಮಗೆ ತುಂಬಾ ಸಂತೋಷ ಆಯಿತು. ಆದರೆ ಕಾಶ್ಮೀರ ಸಮಸ್ಯೆ ಬಗೆಹರಿಬೇಕು. ಕಾಶ್ಮೀರ ಜನರ ಒಳಿತಿಗಾಗಿ ಮಾತುಕತೆ ಮೂಲಕ ವಿಶ್ವಸಂಸ್ಥೆಯಲ್ಲಿ ಪಾಸ್ ಆದ ರೆಸಲ್ಯೂಷನ್ ಆಧಾರದ ಮೇಲೆ ಸಮಸ್ಯೆ ಸಾಲ್ವ್ ಆಗಬೇಕು ಅಂತ ನಾವು ಭಾವಿಸ್ತೀವಿ ಅಂತ ಅರ್ಡೋಆನ್ ಹೇಳಿದ್ದಾರೆ. ಏನೋ ಪಾಕಿಸ್ತಾನದಲ್ಲಿ ಮತ್ತೊಂದು ಟ್ರೈನ್ ಹೈಜಾಕ್ ಪ್ರಯತ್ನ ನಡೆದಿದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಿರೋ ಬಲೂಚಿಗಳು ಮತ್ತೆ ಅದೇ ಜಫರ್ ಎಕ್ಸ್ಪ್ರೆಸ್ ಟ್ರೈನ್ ಅನ್ನ ಟಾರ್ಗೆಟ್ ಮಾಡಿದ್ದಾರೆ. ಟ್ರೈನ್ ನ ಟ್ರ್ಯಾಕ್ ನಲ್ಲಿ ಸುಧಾರಿತ ಸ್ಫೋಟಕ ಇಟ್ಟು ಉಡಾಯಿಸಿದ್ದಾರೆ. ಪರಿಣಾಮ ಟ್ರೈನ್ 4-5 ಬೋಗಿ ಹಳಿ ತಪ್ಪಿದ್ದು ಹಲವು ಪಾಕ್ ಸೈನಿಕರು ಮೃತಪಟ್ಟಿದ್ದಾರೆ. 10-12 ಜನ ಗಾಯಗೊಂಡಿದ್ದಾರೆ. ಬಲೂಚಿಸ್ತಾನ ದಸ್ತ್ ಏರಿಯಾದಲ್ಲಿ ಈ ಘಟನೆಯಾಗಿದೆ. ಈ ಟ್ರೈನ್ ಪೇಶಾವರ್ನಿಂದ ಕ್ವೆಟ್ಟಾಗೆ ಹೋಗ್ತಾ ಇತ್ತು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಬಲೂಚ್ ರಿಪಬ್ಲಿಕನ್ ಗಾರ್ಡ್ಸ್ ಅನ್ನೋ ಹೊಸ ಸಂಘಟನೆ ದಾಳಿಯ ಹೊಣೆಯನ್ನು ಹೊತ್ಕೊಂಡಿದೆ. ಸದ್ಯ ಎಷ್ಟು ಜನ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನ ಪಾಕ್ ಸೇನೆ ಬಾಯಿ ಬಿಟ್ಟಿಲ್ಲ, ಮರ್ಯಾದೆ ಹೋಗುತ್ತೆ ಅಂತ. ಆ ಭಾಗದಲ್ಲಿ ಇಂಟರ್ನೆಟ್ ಶಟ್ ಡೌನ್ ಮಾಡಿದ್ದಾರೆ, ಮಾಹಿತಿ ಸ್ಪ್ರೆಡ್ ಆಗಬಾರದು ಅಂತ. ಕಳೆದ ಮಾರ್ಚ್ ತಿಂಗಳಲ್ಲೂ ಇದೇ ರೀತಿ ಟ್ರೈನ್ ಹೈಜಾಕ್ ಆಗಿತ್ತು. ಅದನ್ನ ಬಲೂಚ್ ಲಿಬರೇಷನ್ ಆರ್ಮಿ ಮಾಡಿತ್ತು. ಅದರಲ್ಲೂ 100 ಪಾಕ್ ಸೈನಿಕರು ಪ್ರಾಣ ಕಳ್ಕೊಂಡಿದ್ರು. ಏನೋ ಬಗ್ರಾಮ್ ವಾಯುನೆಲೆ ವಿಚಾರವಾಗಿ ಟ್ರಂಪ್ ಮತ್ತು ತಾಲಿಬಾನಿಗಳ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಿದೆ. ನೀನಾ ನೋಡೇ ಬಿಡೋಣ ಅಂತ ಟ್ರಂಪ್ಗೆ ತಾಲಿಬಾನಿಗಳು ಯುದ್ಧದ ಬೆದರಿಕೆ ಹಾಕಿದ್ದಾರೆ. ಈ ನಡುವೆ ತಾಲಿಬಾನ್ ಯುದ್ಧ ತಯಾರಿಯನ್ನ ಕೂಡ ಶುರು ಮಾಡಿದೆ. ತಾಲಿಬಾನ್ನ ಸುಪ್ರೀಂ ಲೀಡರ್ ಹೈಬತುಲ್ಲಾ ಅಖುಂಜಾದಾ ಇವರ ನೇತೃತ್ವದಲ್ಲಿ ಹೈ ಲೆವೆಲ್ ಮೀಟಿಂಗ್ ನಡೆದಿದೆ. ಕ್ಯಾಬಿನೆಟ್ ಸದಸ್ಯರು, ಇಂಟೆಲಿಜೆನ್ಸ್ ಅಧಿಕಾರಿಗಳು, ಮಿಲಿಟರಿ ಕಮಾಂಡರ್ಸ್, ಉಲೆಮಾ ಕೌನ್ಸಿಲ್ನ ಸದಸ್ಯರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಈ ಮೀಟಿಂಗ್ನಲ್ಲಿ ಯುದ್ಧದ ಕುರಿತು ಡಿಸ್ಕಷನ್ ಆಗಿದೆ. ಇದರ ಬೆನ್ನಲ್ಲೇ ಯಾವುದೇ ದಾಳಿ ಎದುರಿಸೋಕು ನಾವು ಸಂಪೂರ್ಣ ಸಿದ್ಧ ಅಂತ ತಾಲಿಬಾನಿಗಳು ಪ್ರತಿಜ್ಞೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಸಲ ಪಾಕಿಸ್ತಾನಕ್ಕೂ ನೇರ ಯುದ್ಧದ ಬೆದರಿಕೆ ಹಾಕಿದ್ದಾರೆ. ಮುಂಚಿನ ರೀತಿ ಅಮೆರಿಕಾಗೆ ಏನಾದರೂ ಸಪೋರ್ಟ್ ಮಾಡಿದ್ರೆ, ನಮ್ಮ ವಿರುದ್ಧ ದಾಳಿ ಮಾಡೋಕೆ ಲಾಜಿಸ್ಟಿಕ್ಸ್ ಮತ್ತು ರಾಜತಾಂತ್ರಿಕ ಮಾರ್ಗದಲ್ಲಿ ಹೆಲ್ಪ್ ಮಾಡಿದ್ರೆ ಪಾಕಿಸ್ತಾನದ ಮೇಲೂ ಕೂಡ ಯುದ್ಧ ಸಾರ್ತೀವಿ ಅಂತ ತಾಲಿಬಾನಿಗಳು ಬೆದರಿಕೆ ಹಾಕಿದ್ದಾರೆ. ಅಲ್ಲದೆ ಮೀಟಿಂಗ್ನಲ್ಲೂ ಪಾಕಿಸ್ತಾನವನ್ನ ನಮ್ಮ ಶತ್ರುಗಳು ಅಂತಲೇ ಟ್ರೀಟ್ ಮಾಡಬೇಕು ಅಂತ ಚರ್ಚೆ ಮಾಡಿದ್ದಾರೆ. ಈ ಮೂಲಕ ಅಫ್ಘಾನಿಸ್ತಾನದ ನೆಲದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸ್ತಾ ಇದೆ. ಅಂದ ಹಾಗೆ ಬಗ್ರಾಮ್ ವಾಯುನೆಲೆಯನ್ನು ನಮಗೆ ವಾಪಸ್ ಕೊಡದೆ ಹೋದರೆ ಏನಾದರೂ ಒಂದು ಕೆಟ್ಟದಾಗುತ್ತೆ ಅಂತ ಟ್ರಂಪ್ ಧಮಕಿ ಹಾಕಿದ್ರು. ಜೊತೆಗೆ ನಮ್ಮ ಆಡಳಿತ ಅದನ್ನು ಪುನಃ ನಿಯಂತ್ರಣಕ್ಕೆ ತಗೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ತಾಲಿಬಾನಿಗಳು ಇದನ್ನು ನೇರವಾಗಿ ರಿಜೆಕ್ಟ್ ಮಾಡಿದ್ದಾರೆ. ನಮ್ಮ ಒಂದೇ ಒಂದು ಇಂಚು ಭೂಮಿಯನ್ನು ಕೂಡ ನಿಮಗೆ ಕೊಡೋದಿಲ್ಲ, ಬೇಕಿದ್ರೆ ವ್ಯಾಪಾರ ಮಾಡಿ, ಅದು ಬಿಟ್ಟು ಜಾಗ ಕೊಡಿ, ಮಣ್ಣು ಕೊಡಿ ಅಂತ ಬಂದರೆ ಇನ್ನೂ 20 ವರ್ಷ ಹೊಡೆದಾಡಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋ ಬೆದರಿಕೆ ಹೊಟ್ಟಿದ್ದಾರೆ. ಇದರ ಮಧ್ಯೆ ಪಾಕಿಸ್ತಾನ, ಅಮೆರಿಕ ಇಬ್ಬರಿಗೂ ವಾರ್ನಿಂಗ್ ಕೊಟ್ಟು ಯುದ್ಧ ತಯಾರಿಯನ್ನ ಕೂಡ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನೋ ಖೈಬರ್ ಪಖ್ತೂನ್ಖ್ವಾದಲ್ಲಿ ಪಾಕಿಸ್ತಾನ ಸೇನೆ ತನ್ನ ಜನರ ಮೇಲೇನೆ ಏರ್ ಸ್ಟ್ರೈಕ್ ನಡೆಸಿತ್ತಲ್ಲ, 30 ಜನ ಪ್ರಾಣ ಕಳ್ಕೊಂಡಿದ್ರು. ಇದಕ್ಕೆ ಭಾರತ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನವನ್ನ ತರಾಟೆಗೆ ತಗೊಂಡಿದೆ. ಭಾರತದ ಪ್ರತಿನಿಧಿ ಕ್ಷಿತಿಜ್ ತ್ಯಾಗಿ ಮಾತನಾಡಿ, ನಮ್ಮ ವಿರುದ್ಧ ಅಪಪ್ರಚಾರ ಮಾಡೋದಕ್ಕಿಂತ ಮೊದಲು ನಿಮ್ಮ ನೆಲವನ್ನ ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲದೆ ನಿಮ್ಮ ಜನರ ಮೇಲೆ ನೀವೇ ಸ್ಫೋಟಕಗಳನ್ನ ಸುರಿಸ್ತಾ ಇದ್ದೀರಾ, ವಿಶ್ವಸಂಸ್ಥೆಯ ನಿಷೇಧಿತ ಉಗ್ರರಿಗೆ ಆಶ್ರಯ ಕೊಡ್ತಾ ಇದ್ದೀರಾ. ಇದರಿಂದ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಮಿಲಿಟರಿ ಪ್ರಾಬಲ್ಯದಿಂದ ಪಾಕಿಸ್ತಾನದ ಪರಿಸ್ಥಿತಿ ಹಾಳಾಗಿದೆ, ಆರ್ಥಿಕ ಪರಿಸ್ಥಿತಿ ನಾಶ ಆಗ್ತಾ ಇದೆ. ಈಗ ಈ ದಾಳಿಯಾಗಿದೆ. ಜಗತ್ತು ಮನುಷ್ಯರು ಪ್ರಾಣ ಕಳ್ಕೊಂಡಾಗ ಎಲ್ರಿಗೂ ಒಂದೇ ರೀತಿ ಟ್ರೀಟ್ ಮಾಡಬೇಕು ಅಂತ ಭಾರತ ಕಿವಿ ಮಾತು ಹೇಳಿದೆ. ಆ ಮೂಲಕ ಅಮೆರಿಕ, ಯುರೋಪ್ ಮತ್ತು ಮಿಡಲ್ ಈಸ್ಟ್ ನಲ್ಲಿ ನಾಗರಿಕರ ಮೇಲೆ ದಾಳಿಯಾದಾಗ ಹೇಗೆ ವಿಶ್ವಸಂಸ್ಥೆಯಲ್ಲಿ ಕಳವಳ ವ್ಯಕ್ತ ಆಗುತ್ತೋ ಅದೇ ರೀತಿ ಪಾಕ್ ತನ್ನ ನೆಲದಲ್ಲಿ ತನ್ನದೇ ನಾಗರಿಕರ ಮೇಲೆ ಸ್ಫೋಟ ಸುರಿದು ಬಂಡುಕೋರರ ದಮನದ ಹೆಸರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಾನಿ ಮಾಡ್ತಾ ಇದೆ ಜನರಿಗೆ. ಅದ್ರ ಬಗ್ಗೆನೂ ಬಾಯಿ ಬಿಡ್ರಯ್ಯ ಅಂತ ಭಾರತ ಕೇಳದಂತಾಗಿದೆ ವಿಶ್ವಸಂಸ್ಥೆಯಲ್ಲಿ. ನ್ಯೂಯಾರ್ಕ್ನಲ್ಲಿ ಶಾಕಿಂಗ್ ಘಟನೆ ನಡೆದಿದೆ. ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡಿ ಪ್ಯಾಲೆಸ್ತೈನ್ ದೇಶಕ್ಕೆ ಅಧಿಕೃತವಾಗಿ ಮಾನ್ಯತೆ ಕೊಟ್ಟು ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ವಾಪಸ್ ಆಗ್ತಾ ಇದ್ರು. ಈ ವೇಳೆ ಅವರ ವಾಹನವನ್ನ ತಡೆದು ನಿಲ್ಲಿಸಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೇ ಮಾರ್ಗದಲ್ಲಿ ಸಾಗ್ತಾ ಇದ್ದು ಭದ್ರತಾ ಹಿತದೃಷ್ಟಿಯಿಂದ ಟ್ರಾಫಿಕ್ ಅನ್ನ ನಿಲ್ಲಿಸಲಾಗಿತ್ತು. ಆಗ ಮ್ಯಾಕ್ರಾನ್ ಅವರ ವಾಹನವನ್ನು ಕೂಡ ನಿಲ್ಲಿಸಲಾಗಿದೆ. ಇದರಿಂದ ಮ್ಯಾಕ್ರಾನ್ ಸಾಮಾನ್ಯರ ಹಾಗೆ ರಸ್ತೆಯಲ್ಲಿ ನಿಂತು ವೇಟ್ ಮಾಡಬೇಕಾಯಿತು. ಆಗ ಟ್ರಾಫಿಕ್ ಪೊಲೀಸರು ಮ್ಯಾಕ್ರಾನ್ ಬಳಿ ಸಾರಿ ಕೇಳಿ ವಿಚಾರವನ್ನ ತಿಳಿಗೊಳಿಸಿದ್ದಾರೆ. ಈ ವೇಳೆ ಮ್ಯಾಕ್ರಾನ್ ಟ್ರಂಪ್ಗೆ ಕಾಲ್ ಮಾಡಿದ್ದಾರೆ. ಟ್ರಂಪ್, ನಾನಿಲ್ಲಿ ಬೀದಿಯಲ್ಲಿ ನಿಂತ್ಕೊಂಡಿದ್ದೀನಿ, ನಿಮ್ಮಿಂದಾಗಿ ಎಲ್ಲ ಇಲ್ಲಿ ನಿಂತ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಒಂದು ರೀತಿ ಜೋಕ್ ಮಾಡಿ ಮಾತನಾಡಿದ್ದಾರೆ. ನಂತರ ಟ್ರಂಪ್ರ ಬೆಂಗಾವಲು ವಾಹನ ಪಾಸ್ ಆದ್ಮೇಲೆ ಪಾದಚಾರಿಗಳಿಗೆ ಮೊದಲು ಅವಕಾಶ ಮಾಡಿಕೊಡ್ಲಾಗಿದೆ. ಆಗ ಮ್ಯಾಕ್ರಾನ್ ಅಲ್ಲಿಂದ ಕಾಲ್ನಡಿಗೆಯಲ್ಲೇ ಫ್ರಾನ್ಸ್ ರಾಯಭಾರ ಕಚೇರಿಯನ್ನು ತಲುಪಿದ್ದಾರೆ. ಸುಮಾರು ಅರ್ಧ ಗಂಟೆ ನಡೆದಿದ್ದಾರೆ ಫ್ರಾನ್ಸ್ ಅಧ್ಯಕ್ಷರು. ಈ ವೇಳೆ ಅಲ್ಲಿದ್ದ ಜನರು ಮ್ಯಾಕ್ರಾನ್ ಜೊತೆಗೆ ಫೋಟೋ ಕೂಡ ತಗೊಂಡಿದ್ದಾರೆ. ಇರೋ ಯುಕ್ರೇನ್ ಸಂಘರ್ಷಕ್ಕೆ ಭಾರತ ಫಂಡಿಂಗ್ ಮಾಡ್ತಿದೆ ಅಂತ ವಿಶ್ವಸಂಸ್ಥೆಯ ಅಧಿವೇಶನದಲ್ಲಿ ನಿಂತು ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ರು. ಇದಕ್ಕೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ನೇರವಾಗಿ ಟ್ರಂಪ್ಗೆ ತಿವಿದಿದ್ದಾರೆ. ಭಾರತದ ರಕ್ಷಣೆಗೆ ಹಾರಿ ಬಂದಿದ್ದಾರೆ ಮೆಲನಿ ಟ್ರಂಪ್ಗೆ ತಿವಿಯಕ್ಕೆ. ಜಗತ್ತಿನ ಸಂಘರ್ಷಗಳನ್ನ ನಿಲ್ಲಿಸುವಲ್ಲಿ ಭಾರತ ಪ್ರಮುಖ ಪಾತ್ರ ನಿಭಾಯಿಸ್ತಾ ಇದೆ.
ಅಂತ ಹೇಳಿ ಭಾರತವನ್ನು ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಏನಿದು ಟ್ರಂಪ್ ಭಾರತಕ್ಕೆ ಬೈಯೋದು ನೀವು ಅಂತ. ಅಲ್ಲದೆ ರಷ್ಯಾ ತೈಲ ಖರೀದಿ ವಿಚಾರವಾಗಿ ಭಾರತ ಮತ್ತು ಅಮೆರಿಕ ನಡುವೆ ಉದ್ವಿಗ್ನತೆ ಇದ್ರೂ ಕೂಡ ಭಾರತದ PM ನರೇಂದ್ರ ಮೋದಿ ಅವರು ಶಾಂತಿಯನ್ನು ಸಪೋರ್ಟ್ ಮಾಡ್ತಿರೋದಕ್ಕೆ ನನಗೆ ಬಹಳ ಇಷ್ಟ ಇದೆ, ಮೆಚ್ಚುಗೆ ಇದೆ ಅಂತ ಹೇಳಿ ಮೆಲನಿ ಹೇಳಿದ್ದಾರೆ. ಇನ್ನು ಯುದ್ಧದ ವಿಚಾರವಾಗಿ ಯುಕ್ರೇನ್ ಭಾರತದ ಪರವಾಗಿ ಮಾತನಾಡಿದೆ. ರಷ್ಯಾ ಸಂಘರ್ಷದ ವಿಚಾರದಲ್ಲಿ ಭಾರತ ಬಹುಶಃ ನಮ್ಮ ಪರವಾಗಿದೆ ಅಂತ ನನಗನ್ಸುತ್ತೆ ಅಂತ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಹೇಳಿದ್ದಾರೆ. ಅಲ್ಲದೆ ತೈಲ ವಿಚಾರದಲ್ಲಿ ಗೊಂದಲ ಇರಬಹುದು, ಆದ್ರೆ ಅದನ್ನ ಪ್ರೆಸಿಡೆಂಟ್ ಟ್ರಂಪ್ ಮ್ಯಾನೇಜ್ ಮಾಡ್ತಾರೆ. ಆದ್ರೆ ಭಾರತ ಯುರೋಪ್ ರಾಷ್ಟ್ರಗಳೊಂದಿಗೆ ಕ್ಲೋಸ್ ಮತ್ತು ಸ್ಟ್ರಾಂಗ್ ಸಂಬಂಧವನ್ನ ಹೊಂದಿದೆ, ಹೀಗಾಗಿ ಅದು ಹಾಳಾಗದಂತೆ ನಾವು ನೋಡಬೇಕು. ಜೊತೆಗೆ ರಷ್ಯಾ ತೈಲ ವಿಚಾರದಲ್ಲಿ ಭಾರತ ತನ್ನ ನಿಲುವನ್ನ ಚೇಂಜ್ ಮಾಡಬಹುದು ಅಂತಲೂ ನನಗನ್ನಿಸ್ತಾ ಇದೆ ಅಂತ ಝೆಲೆನ್ಸ್ಕಿ ಹೇಳಿದ್ದಾರೆ. ಇನ್ನು ಭೀಕರ ರಗಾಸ ಚಂಡಮಾರುತ ತೈವಾನ್ಗೆ ಬಂದು ಅಪ್ಪಳಿಸಿದೆ. ಇದರಿಂದ ದೊಡ್ಡ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಹೀಗಾಗಿ ಕನಿಷ್ಠ 14 ಮಂದಿ ಮೃತಪಟ್ಟಿದ್ದಾರೆ ಹಾಗೂ 16 ಮಂದಿ ಕಾಣೆಯಾಗಿದ್ದಾರೆ. ಅತ್ತ ಫಿಲಿಪೈನ್ಸ್ನಲ್ಲೂ ಕೂಡ 4 ಪ್ರಾಣ ಕಳ್ಕೊಂಡಿದ್ದಾರೆ. 7 ಲಕ್ಷ ಜನ ಮಳೆಯಿಂದ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ತೈವಾನ್ ಮತ್ತು ಫಿಲಿಪೈನ್ಸ್ನಲ್ಲಿ ಮರಗಳು ಧರೆಗುರುಳಿವೆ, ಕಟ್ಟಡಗಳಿಗೆ ಹಾನಿಯಾಗಿದೆ. ಈ ವರ್ಷ ಅಪ್ಪಳಿಸಿದ ಅತ್ಯಂತ ಪ್ರಬಲವಾದ ಚಂಡಮಾರುತ ಇದು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈ ಚಂಡಮಾರುತ ತೈವಾನ್ನಿಂದ ಹಾಂಗ್ಕಾಂಗ್ ಕಡೆ ಸಾಗ್ತಾ ಇದ್ದು ಸೆಪ್ಟೆಂಬರ್ 24ನೇ ತಾರೀಕೆ ಚೀನಾಗೆ ಅಪ್ಪಳಿಸುವ ಸಾಧ್ಯತೆ ಇದೆ ಅಂತ ಚೀನಾದ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ತಿಳಿಸಿದೆ. ಈಗ ಆಲ್ರೆಡಿ ಚೀನಾದ ದಕ್ಷಿಣ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. ಶಾಲಾ ಕಚೇರಿಗಳನ್ನು ಕ್ಲೋಸ್ ಮಾಡಲಾಗಿದೆ, ಫ್ಲೈಟ್ಸ್ ಕ್ಯಾನ್ಸಲ್ ಮಾಡಲಾಗಿದೆ. ಪಾಕಿಸ್ತಾನ ಕ್ರಿಕೆಟಿಗರ ಮತ್ತು ಫುಟ್ಬಾಲ್ ಆಟಗಾರರ ಉಗ್ರ ವರ್ತನೆಯನ್ನ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಈ ಕಾಮಿಡಿ ಸ್ಟಾರ್ ತರ ವರ್ತಿಸುವಂತಹ ಈ ಖ್ವಾಜಾ ಆಸಿಫ್ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಹ್ಯಾರಿಸ್ ರೌಫ್ ಮಾಡಿದ್ದು ಸೂಪರ್ ಆಗಿದೆ, ಇದನ್ನು ಹೀಗೆ ಮುಂದುವರಿಸಿ, ಚೆನ್ನಾಗಿದೆ, ಕಂಟಿನ್ಯೂ ಮಾಡಿ ಅಂತ ಸಪೋರ್ಟ್ ಮಾಡಿದ್ದಾರೆ. ಅಲ್ಲದೆ ಕ್ರಿಕೆಟ್ ಪಂದ್ಯಗಳು ನಡೀತಲೇ ಇರ್ತವೆ, ಆದರೆ ಜಡ್ಜ್ಮೆಂಟ್ ದಿನ ಬರೋವರೆಗೂ ಭಾರತ 6-0 ಮರೆಯಲ್ಲ, ಜಗತ್ತು ಕೂಡ ಅದನ್ನು ನೆನಪಿಸ್ಕೊಳ್ತಲೇ ಇರುತ್ತೆ ಅಂತ ಹೇಳಿ ಮತ್ತೆ ನಾಚಿಕೆಗೇಡಿನ ಹೇಳಿಕೆ ಕೊಟ್ಟಿದ್ದಾರೆ. ಸ್ವಲ್ಪನಾದರೂ ಮರ್ಯಾದೆ ಇರಬೇಕು ಮಾತಾಡಬೇಕಾದ್ರೆ. ಮತ್ತೆ ಅಗೇನ್ ಹಾಗೆ ಹೇಳಿಕೆ ಕೊಟ್ಟಿದ್ದಾರೆ. ಆ ಥರ ಹೊಡಿಸ್ಕೊಂಡಿದ್ದು ನೆನಪಿಲ್ಲ ಅವರಿಗೆ. ಇನ್ನೂ ಗುಂಡಿ ಮುಚ್ತಾ ಇದ್ದಾರೆ ರನ್ವೇಗಳಲ್ಲಿ, ಅವರ ಏರ್ಬೇಸ್ಗಳಲ್ಲಿ. ಮುನೀರ್ ಕದ್ಕೂತಿದ್ದು ಕೂಡ ಮರೆತು ಬಿಟ್ಟಿದ್ದಾರೆ ನೂರ್ ಖಾನ್ ಏರ್ಬೇಸ್ನ ಪಕ್ಕದ ಬಂಕರ್ನಲ್ಲಿ. ಈಗ ಈ ಥರ ಅವರ ಜನರನ್ನ ಒಂಥರ ಸ್ಟ್ಯಾಂಡಪ್ ಕಾಮಿಡಿಯನ್ಗಳ ಥರ ಕಾಮಿಡಿ ಮಾಡಿ ನಗಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಮೆರಿಕ H1B ವೀಸಾ ಶುಲ್ಕವನ್ನ ಜಾಸ್ತಿ ಮಾಡಿದ್ದು. ಜಾಗತಿಕ ಪ್ರತಿಭೆಗಳನ್ನ ಕ್ಯಾಚ್ ಮಾಡ್ಕೊಳ್ಳೋಕೆ ಬೇರೆ ರಾಷ್ಟ್ರಗಳು ಈಗ ಸ್ಪರ್ಧೆಗೆ ಬಿದ್ದಂತೆ ಆಫರ್ ಕೊಡ್ತಿದ್ದಾರೆ. ಬ್ರಿಟನ್ ಬಳಿಕ ಈಗ ಜರ್ಮನಿ ಹೊಸ ಘೋಷಣೆ ಮಾಡಿದೆ. ಭಾರತದಲ್ಲಿರೋ ಜರ್ಮನಿ ರಾಯಭಾರಿ ಡಾಕ್ಟರ್ ಫಿಲಿಪ್ ಅಕರ್ಮನ್ ಓಪನ್ ಆಗಿ ಭಾರತದ ಟಾಪ್ ಟ್ಯಾಲೆಂಟ್ ಬನ್ನಿ ನಮ್ಮ ದೇಶಕ್ಕೆ ಬನ್ನಿ, ಅಲ್ಲಿಲ್ಲ ಅಂದ್ರೆ ಏನಂತೆ, ನಾವು ಕೊಡ್ತೀವಿ ನಿಮಗೆ ವೀಸಾ ಅಂತ ಹೇಳಿ. ಜರ್ಮನಿಯ ವಲಸೆ ನೀತಿಗಳು ಸ್ಥಿರವಾಗಿವೆ. IT, ಮ್ಯಾನೇಜ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಭಾರತೀಯರಿಗೆ ಒಳ್ಳೆ ಅವಕಾಶ ಕೊಡ್ತೇವೆ, ಬನ್ನಿ ನಮ್ಮ ದೇಶಕ್ಕೆ ನೀವು ಬರಬೇಕು, ಬೇಕೇ ಬೇಕು ನೀವು, ಜರ್ಮನಿ ಎಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಪೋಸ್ಟ್ ಹಾಕಿ ಕರೆದಿದ್ದಾರೆ. ಇನ್ನು ಸೌದಿ ಅರೇಬಿಯಾದ ಗ್ರ್ಯಾಂಡ್ ಮುಫ್ತಿ ಶೇಖ್ ಅಬ್ದುಲ್ಲಾಜಿಜ್ ಬಿನ್ ಅಬ್ದುಲ್ಲಾ ಬಿನ್ ಮೊಹಮ್ಮದ್ ಅಲ್ ಶೇಖ್ ತಮ್ಮ 82ನೇ ವಯಸ್ಸಲ್ಲಿ ನಿಧನರಾಗಿದ್ದಾರೆ. ಸೌದಿಯ ರಾಯಲ್ ಕೋರ್ಟ್ ಈ ವಿಚಾರವನ್ನು ಕನ್ಫರ್ಮ್ ಮಾಡಿದೆ. ಗ್ರ್ಯಾಂಡ್ ಮುಫ್ತಿ ಅಂದರೆ ಉನ್ನತ ಧಾರ್ಮಿಕ ಅಧಿಕಾರಿ ಥರ. ಇವರು 1999ರಿಂದ ಇಲ್ಲಿವರೆಗೆ ಸೌದಿ ಅರೇಬಿಯಾದ ಉನ್ನತ ಧಾರ್ಮಿಕ ಅಧಿಕಾರಿಯಾಗಿ ಕೆಲಸ ಮಾಡಿದರು. ಇವರ ಸಾವಿಗೆ PM ಮೋದಿ ಸೇರಿ ವಿಶ್ವದ ಅನೇಕ ನಾಯಕರು ಸಂತಾಪ ಸೂಚಿಸಿದ್ದಾರೆ. ಬಾಂಗ್ಲಾದ ಕೇರ್ ಟೇಕರ್ ಪ್ರಧಾನಿ ಮೊಹಮ್ಮದ್ ಯೂನುಸ್ಗೆ ನ್ಯೂಯಾರ್ಕ್ನಲ್ಲಿ ಮೊಟ್ಟೆ ಬಿದ್ದಿದೆ. ವಿಶ್ವಸಂಸ್ಥೆ ಅಧಿವೇಶನಕ್ಕೆ ಆಗಮಿಸಿದ ವೇಳೆ ಬಾಂಗ್ಲಾದ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ನ ಕಾರ್ಯಕರ್ತರು ನಾಯಕರು ಗುಂಪುಗೂಡಿ ಯೂನಸ್ ಮತ್ತವರ ಸಂಗಡಿಗರ ಮೇಲೆ ಮೊಟ್ಟೆ ಬಿಸಾಕಿ ಪ್ರತಿಭಟಿಸಿದ್ದಾರೆ. ಏನೋ ಈ ಯೂನಸ್ ನ್ಯೂಯಾರ್ಕ್ನಲ್ಲಿ ಭಾರತಕ್ಕೆ ನಿಯೋಜನೆಗೊಂಡಿರುವ ಅಮೆರಿಕದ ಹೊಸ ರಾಯಭಾರಿ ಸೆರ್ಗಿ ಗೋರ್ ಅನ್ನ ಮೀಟ್ ಮಾಡಿದ್ದಾರೆ. ಇವರಿಗೆ ಭಾರತಕ್ಕೆ ನಿಯೋಜನೆಗೊಂಡಿರುವ ಅಮೆರಿಕನ್ ರಾಯಭಾರಿ ಜೊತೆಗೆ ಏನ್ ಕೆಲಸ ಅಂತ ಗೊತ್ತಿಲ್ಲ ಅವರಿಗೆ, ಬಟ್ ಮೀಟ್ ಆಗಿದ್ದಾರೆ. ಈ ವೇಳೆ ಸಾರ್ಕ್ನ ಅಂದರೆ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘಟನೆ ಅದನ್ನು ಮತ್ತೆ ಆಕ್ಟಿವೇಟ್ ಮಾಡೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಮಧ್ಯಂತರ ಸರ್ಕಾರ ಪ್ರಯತ್ನ ನಡೆಸ್ತಾ ಇದೆ ಅಂತ ಹೇಳಿದ್ದಾರೆ. ಇತ್ತ ಯೂನಸ್ ಗೋರ್ ಭೇಟಿ ಚರ್ಚೆ ಕುರಿತು ಅಮೆರಿಕ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಪ್ರಾದೇಶಿಕ ಸಹಕಾರದ ಬಗ್ಗೆ ಚರ್ಚೆ ಅಂತ ಹೇಳಿದ್ದಾರೆ. ಆದರೆ ಪ್ರಾದೇಶಿಕ ಸಹಕಾರ, ಸಾರ್ಕ್, ಭಾರತ ಮತ್ತು ಅಕ್ಕಪಕ್ಕದ ರಾಷ್ಟ್ರಗಳ ವಿಚಾರ, ನಿಮ್ಮದೇನು ಉಸಾಬರಿಯಲ್ಲಿ ಅನ್ನೋದನ್ನ ಅಮೆರಿಕ ಬಿಡಿಸಿ ಹೇಳಿಲ್ಲ, ಅವ್ರದ್ದೇನು ಕೆಲಸ ಅಲ್ಲಿ ಅಂತ. ಆದರೆ ಗಮನಕ್ಕಿರಲಿ, ಈ ಗೋರ್ ಭಾರತದ ರಾಯಭಾರಿ ಕೆಲಸದ ಜೊತೆಗೆ ದಕ್ಷಿಣ ಮತ್ತು ಮಧ್ಯ ಏಷ್ಯಾದ ವಿಶೇಷ ರಾಯಭಾರಿ ಆಗೂ ಅವರಿಗೆ ಎಕ್ಸ್ಟ್ರಾ ಜವಾಬ್ದಾರಿನೂ ಇದೆ. ಸೊ ಆ ಒಂದು ಪಾಯಿಂಟ್ನ ಕೂಡ ನಾವು ಮೈಂಡಲ್ಲಿ ಇಟ್ಕೊಂಡಿರ್ಬೋದು. ಸೊ ಅದು ಕೂಡ ರೀಸನ್ ಇರ್ಬೋದು ಅಂತ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.